Hello, namaskara guys. Welcome back to my YouTube channel. ತುಂಬಾ ಟೈಮ್ ಆದ್ಮೇಲೆ ಎಸ್ ಐ ಗೆಸ್ ಇಟ್ ಈಸ್ ಅ ಕಮ್ ಬ್ಯಾಕ್. ಐ ಹೋಪ್ ಸೊ. ವ್ಲಾಗ್ ನಂಬರ್ 2 ಇದು. ಕ್ಯಾಮ್ರಾದಲ್ಲಿ ಅಷ್ಟು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಸ್ಟಿಲ್ ಐ ಟ್ರೈ. ಟುಡೇ ಈಸ್ ದಿ ಲಾಸ್ಟ್ ಎಕ್ಸಾಮ್, ಲಾಸ್ಟ್ ಬೋರ್ಡ್ ಎಕ್ಸಾಮ್. 12th ka ಬೋರ್ಡ್ ಎಕ್ಸಾಮ್ ಇದು ಲಾಸ್ಟ್ ಡೇ. ಹಿಂದಿ ಎಕ್ಸಾಮ್ ಓದಿದ್ದು ಎಂಥದ್ದು ಇಲ್ಲ, ಬಟ್ ಎಕ್ಸೈಟೆಡ್ ಇದ್ದೆ, ಯಾಕಂತ ಗೊತ್ತಿಲ್ಲ. ಮೇ ಬಿ ದ ಲಾಸ್ಟ್ ಟೈಮ್ ಐ ವಿಲ್ ಸಿ ಸಮ್ ಆಫ್ ಮೈ ಫ್ರೆಂಡ್ಸ್, ಬಟ್ ಸ್ಟಿಲ್ ಹ್ಯಾಪಿ. ಎಂಡ್ ಆಫ್ ಆ್ಯನ್ ಎರಾ ಅಂತ ಹೇಳ್ಬೋದಾ? ನಮ್ದು ಪ್ರಸಾದ್ ಸಹ ಬಂದಿದ್ದಾರೆ. ಹಾಯ್ ಮಾಡ ಬ್ಲಾಗಿಗೆ. ಪ್ರಸಾದ್ ಸಹ ಬಂದಿದ್ದಾರೆ. ಇವ್ರೀಗ ನಮಗೆ ಪಿಕ್ ಮಾಡಿ ಕರ್ಕೊಂಡು ಹೋಗೋದು ಕಾಲೇಜ್ ಮನೆಗೆ. ಎಕ್ಸಾಮಿನೇಷನ್ ಸೆಂಟರ್ MGM ಕಾಲೇಜ್, ಮಣಿಪಾಲ್ ಹತ್ರ. ಸೊ ಲೆಟ್ಸ್ ಸಿ ಗೈಸ್. ಬಾಯ್. ಸೊ ಜರ್ನಿ ಸ್ಟಾರ್ಟ್ ಆಗಿದೆ. ಕ್ಯಾಮ್ರಾ ಕಂಡ ತಕ್ಷಣ ನೆಗಿ ಬರ್ತೀನಿ, ಯಾಕಂತ ಗೊತ್ತಿಲ್ಲ. ಪ್ರಸಾದ್ ಅವರು ಆ್ಯಸ್ ಯೂಶುವಲ್ ಡ್ರೈವಿಂಗ್ ಪೊಸಿಷನ್. ನಂಗೆ ವ್ಲಾಗ್ ಹೇಗೆ ಇಟ್ಕೊಳ್ಬೇಕಂತ ನಂಗೆ ಈಗ ಸರಿ ಗೊತ್ತಿಲ್ಲ. ಸೊ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತದೆ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್. ಆ್ಯಂಡ್ ಹೊಸ ಕ್ಯಾರೆಕ್ಟರ್ ಟು ದ ಜರ್ನಿ, ಹೊಸ ಬ್ರ್ಯಾಂಡ್ ಆಗಿದ್ದಾರೆ. ಸೊ ಈಗ ಎಂತ ಇಂಟ್ರೆಸ್ಟಿಂಗ್ ಇಲ್ಲ ಅಷ್ಟಂತ. ಕಣ್ಣು ನೋಡಿದ್ರೆ ಗೊತ್ತಾಗ್ತದೆ ನಿದ್ರೆ ಆಗಲಿಲ್ಲ ಅಂತೇಳಿ. 2 hours ಆಫ್ ಸ್ಲೀಪಲ್ಲಿ ಇದ್ದೆ, ಓದಿದಂತ ಇಲ್ಲ, BGM ಹೇಳಿದೆ ಅಷ್ಟೇ. ಪೆಟ್ರೋಲ್ ತುಂಬಿಸಿ ಕಾಲೇಜ್ ಹೋಗಿ ಅಲ್ಲಿ ಅಲ್ಲಿ ಸಿಕ್ಕಿದ ಫ್ರೆಂಡ್ಸ್ ಒಟ್ಟಿಗೆ ಸ್ವಲ್ಪ ಇಂಟರ್ವ್ಯೂ ತಗೊಳ್ಳುವ, ಹೇಗೆಲ್ಲ ಓದಿ ಆಯ್ತು, ಎಂತೆಲ್ಲ ಮಾಡ್ತಾರೆ ಅಂತ ಹೇಳಿ. ಲಾಸ್ಟ್ ಎಕ್ಸಾಮ್ ಸ್ವಲ್ಪ ಪರ್ಸೆಂಟೇಜ್ ಪ್ರಕಾರ ನೋಡಿ. ಎನಿವೇಸ್ ಬ್ರೇಕ್ ಟ್ರಾಫಿಕ್. ಪ್ರಸಾದ್ ಇದ ಐಡಿಯಾ ಒಳಗಿಂದ ಒಪ್ಗೆ. ನೀ ಎಲ್ಲಿದ್ದಿ? ಇಟ್ಟೆ ಬಿಟ್ಟ ಮಾರೆ. ಎಂತದ ಒಂದ್ ಸ್ವಲ್ಪ ಸಹ ಮರ್ಯಾದೆ ಇಲ್ಲ, ಸೀದಾ ಕಾಲ್ ಕಟ್ಟು ಇಟ್ಟೆ ಬಿಟ್ಟ. ಇಷ್ಟೇ ವ್ಯಾಲ್ಯೂ ಗೈಸ್. ಪ್ರಸಾದ್ ಕ್ಯಾಮ್ರಾ ಕಂಡ ಚೆನ್ನಾಗಿ ಅರ್ಥ ಪ್ರೂಫ್ ತಗೊಂಡು ಈಗ ವಾಪಸ್ ತೋರಿಸ್ತೆ, ವಾಪಸ್ ನೆಗರ್ತ ನೆಗರ್ಲ ಚಾಡ್ ಆಗ್ತಿದ್ದ. सारी उम्र मैं जो कर जब बड़े आ रहा. ಒನ್ ಮೋರ್ ಮೇನ್ ಪ್ರಾಬ್ಲಮ್ ಇಶ್ಯೂ ಆಗೋದು ಯಾವಾಗಲೂ ಈ ಸ್ಕೂಟರ್ ಬೈಕ್ನವ್ರು ಇದ್ರಲ್ಲ, ನಡೆಸುವಾಗ ಫೋನ್ ಇಟ್ಕೊಂಡು ಓಡಿಸ್ತಾರೆ, ಇಲ್ದಿರ ಮಧ್ಯದೋಟಲ್ಲಿ ಓಡಿಸ್ತಾರೆ. ಅವರಿಗೆ ಜಾಗ ಎಷ್ಟು ಬೇಕಂತ ಗೊತ್ತಾಗೋದಿಲ್ಲ ಅವರಿಗೆ. ಒಂದು ಹಂಬಲ್ ರಿಕ್ವೆಸ್ಟ್ ಇಸ್ ಯುವರ್ ಎನಿ ಬೈಕರ್ ಸ್ಕೂಟಿ ಡ್ರೈವರ್, ಸ್ವಲ್ಪ ಸೈಡಿಂದ ಹೋಗಿ. ಮತ್ತೆ ಯಾವಾಗಲೂ ಫೋನಲ್ಲಿ ಇಡಬೇಡಿ. ಆಕ್ಸಿಡೆಂಟ್ಸ್ ಎಲ್ಲ ಹೇಗೂ ಐ ಉಂಟು ಈಗ, ಆಕ್ಸಿಡೆಂಟ್ ರೇಟ್. ಸೊ ಸ್ವಲ್ಪ ಜಾಗ್ರತೆ ಇಟ್ಕೊಳ್ಳಿ. ನನ್ನ ವ್ಯೂವರ್ಸ್ ಆಗಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ವರ್ಲ್ಡ್ ಬೇಕು ಅಲ್ಲ? ಹೌದಲ್ಲ 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 ಹೌದಂತ ಎವ್ರಿವನ್ ಇಂಗ್ಲಿಷ್. ವಾಪಸ್ ಅದೇ ಹೇಳ್ತಿದ್ದೇನೆ. ಇನ್ನೊಂದು ಎನ್ಕೌಂಟರ್ ನಂಬರ್ 3 ಇದು. ಗಾಡಿ ನಡೆಸುವಾಗ ಮಧ್ಯ ರೋಡಲ್ಲಿ ಬೈಕ್ ಬಿಡ್ತಿದ್ದಾನೆ, ಅದು ಸಹ ಫೋನಲ್ಲಿ ಕಾಂಟ್ಯಾಕ್ಟ್ ಹುಡುಕ್ತಾ ಅದು ಹೆಲ್ಮೆಟ್ ಒಳಗೆ ಸಿಕ್ಸ್ತಾ ಅಷ್ಟು ಕಷ್ಟ ಯಾಕೆ? ನಿಲ್ಸಿ ಯಾರು ಮಾತಾಡ್ಬೋದಲ್ಲ, ಇಷ್ಟು ಜಾಗ ಉಂಟು. ನಿಲ್ಸದಲ್ಲಿ ಯಾರು ಹಾರಿಸೋದಿಲ್ಲ, ಅವರೇ ಯಾರಿಗಾರು ಹಾರಿಸ್ಬೋದು. ಎಂತ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಅಂದರೆ ನೋಡಿ, ಆಕ್ಸಿಡೆಂಟ್ ಪರ್ಸೆಂಟೇಜ್ ಹೈ ಇರೋದು ಬೈಕ್ಸಲ್ಲಿ. ಅದ್ರ ಮೇಲೆ ಇದೆಲ್ಲ ಯಾಸ ಮಾಡಿದ್ರೆ ಮೊದಲೇ ಇಂಡಿಯನ್ ರೋಡ್ಸ್ ಗತಿ ನಮ್ಗೆ ಎಲ್ರಿಗೂ ಗೊತ್ತುಂಟು. ಆಯ್ತು, ಬಂದು ಬಿಟ್ಟಾಯ್ತು. ಈಗ ಗಾಡಿ ಎಲ್ಲ ಪಾರ್ಕ್ ಸಹ ಮಾಡಿ, ಗಾಡಿ ಒಂದು ಒಳ್ಳೆ ಜಾಗ ಸಿಕ್ತು. ಬಟ್ ಸ್ವಲ್ಪ ದೂರ ಆಯಿತು ಕಾಲೇಜ್ ಹತ್ರದಿಂದ.
ಪಾರ್ಕ್ ಮಾಡಿ ಆಯ್ತು ಗಾಡಿ, ಈಗ ಹೋಗ್ತಿದ್ದೇವೆ. ನರ್ವಸ್ ಆಗ್ತಾ ಉಂಟು. ಬ್ಲಾಗ್ಸ್ ಎಲ್ಲ ಫಸ್ಟ್ ಟೈಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಮತ್ತೆ ನೋಡೋ, ಮತ್ತೆ ಸರಿ ವ್ಲಾಗ್ ಮಾಡ್ತೀನಿ. ಈಗ ಜಸ್ಟ್ ಸುಮ್ಮನೆ ನಡ್ಕೊಂಡು ಹೋಗ್ತೀನಿ. ಈಗ ಕಾಲೇಜ್ ಮುಂದೆ ಎಲ್ಲ ವ್ಲಾಗ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಸುಮ್ಮನೆ ಸ್ವಲ್ಪ ಜಾಸ್ತಿ ಆಗ್ತದೆ ಹೆವಿ. ಎನಿವೇಸ್ ಬಾಯ್. 4GC ಗೋಡ್ಸೆ 2 ಅವರಿದು ಪ್ಯಾಂಟ್ ಅರ್ಧೋಗಿದೆ ನಮ್ಮ ಸಮಿತ್ ಅಣ್ಣ. ಪ್ಯಾಂಟ್ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಹಾಲ್ಗಿಂತ ಮುಂಚೆ ಪ್ಯಾಂಟ್ ಅರ್ಧೋಗಿದೆ. ಸ್ವಲ್ಪ ತೋರಿಸ್ಬೋದಾ ಪ್ಯಾಂಟ್ ಅರ್ಧೋಗಿದ್ದು? ಸರ್ ನಮ್ಮ ಇಂಟರ್ವ್ಯೂ ಬೇಕು ವ್ಲಾಗಿಗೆ. ಪ್ರತ್ವಿಕ್ ಅವರು ಸ್ವಲ್ಪ ಕ್ಲಿಪ್ಸ್ ಕೊಡಿ ನನ್ನ ಬ್ಲಾಗಿಗೆ. ದಿಸ್ ಇಸ್ ಪ್ರಥಮ್ ಗೈಸ್. ಪ್ರತ್ವಿಕ್ ಕ್ಲಿಪ್ಸ್ ಕೊಡಿ. ಓದಿದ ಬಗ್ಗೆ ನಿಮ್ದು ಇಂಟರ್ವ್ಯೂ ಹೇಗೆ ಓದಿದ್ರಿ? ಫಿಸಿಕ್ಸ್ ಇಷ್ಟು ಓದಬೇಕು. ಫಿಸಿಕ್ಸ್ ಅಲ್ಲ, ಪ್ರಿಪರೇಷನ್ ಹೇಗೆ ಉಂಟು ಹಿಂದಿದು? ಪ್ರಿಪರೇಷನ್ ರಾತ್ರಿ 11 ಗಂಟೆಗೆ ಮಲಗಿದೆ ಅಷ್ಟೇ. ಈ ಎಂಟಿ ಪೇಜ್ ಆಗಿಲ್ಲ. ಎಲ್ರಿಗೂ ಸೇಮ್ ಕಂಡೀಷನ್ ಉಂಟು ಗೈಸ್. ಬಟ್ ಎಕ್ಸಾಮ್ ಅಂದಲ್ಲಿ ನೋಡ್ತೀವಿ ಇವರೆಲ್ಲರೂ 90+ ಅಂತ ಹೇಳ್ತಾರೆ, ನೋಡ್ಕೊಂಡು 90+ ಅಂತ ಬರೋದಿಲ್ಲ. ಸೊ ಈಗ ಹೊಸ 3 ಕಂಟೆಂಡರ್ ಸಿಕ್ಕಿದ್ದಾರೆ ವ್ಲಾಗಿಗೆ, ಓದ್ತಿದ್ದಾರೆ. ಸೊ ಇಂಟರ್ವ್ಯೂ ತಗೊಳ್ಳೋ ಒಬ್ಬೊಬ್ಬರಿಂದನೇ. ಯತ್ವನ್, ಲಿಖಿತ್ ಮತ್ತೆ ಕೃತಾರ್ಥ. ಇಫ್ ಯು ಗೈಸ್ ವಾಂಟ್ ಎನಿ ಹೋಲಿ ಟಿಕೆಟ್ಸ್ DM ಲಿಖಿತ್ ಇನ್ಸ್ಟಾಗ್ರಾಮ್ ಅಲ್ಲಿ. ಇನ್ನೂ ಉಂಟು, ಫೇಸ್ 2 ಆಗ್ತಾ ಉಂಟು ಇನ್ನು ಸೇಲ್ಸ್. ಯತ್ವನ್ ಓದಿದೆ ಹೇಗಾಯ್ತು? ಎಂತ ಓದ್ಲಿಲ್ಲ ಮಾರೆ, ಎಂತ ಇದೆಲ್ಲ ಹೇಳ್ಬಾರ್ದು. ಎಂತ ಈಗಷ್ಟೇ ಹೆಸರೆಲ್ಲ ಕೇಳ್ತಿದೆ ಕ್ಯಾರೆಕ್ಟರ್. ಎಂತ ಕೇಳುದು? ಅದು ಕೃತಾರ್ಥ ಕೇಳಿದಕ್ಕೆ ಲಿಖಿತ್ ಸರ್, ಕೃತಾರ್ಥ ಫಾರ್ಚುನರ್ ಅಲ್ಲಿ ಬಂದಿದ್ದೀರಾ, ಸ್ವಲ್ಪ ವ್ಲಾಗಿಗೆ ಸ್ವಲ್ಪ ಕಂಟೆಂಟ್ ಕೊಟ್ಟು. ಸ್ವಲ್ಪ ಕಂಟೆಂಟ್ ಜಾಸ್ತಿ ಅಂತ ಬತ್ತಲ್ಲ, ಸ್ವಲ್ಪ ಕಂಟೆಂಟ್. ಎಂತದು ಕಂಟೆಂಟ್ ಕೊಡು. ಶೈ ಫ್ರೆಂಡ್ಸ್ ಇದ್ದಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬರ್ತಾರೆ ಎಲ್ಲ. ಅವೆಲ್ಲ ಶೈ ಅಂತ ಇಲ್ಲಿ ಕ್ಯಾಮರಾ ಫ್ರೆಂಡ್ಲಿ ಇಲ್ದವ್ರು ಇಲ್ಲಿ. ನಮ್ಮ ಮೇನ್ ಕಂಟೆಂಟ್ ಇಲ್ಲಿ ಬರ್ತಾ ಉಂಟು, ಮೇನ್ ಕಂಟೆಂಟ್ ಅಲ್ಲಿ ಬರ್ತಾ ಉಂಟು. ಕೂಗಿಸ್ ಆಯ್ತಾ? ಸೊ ನೋಡು, ಅವನ ಹತ್ರ ಹೋಗುವ. ಮೇನ್ ಕಂಟೆಂಟ್ ಬರ್ತಾ ಉಂಟು ಗೈಸ್, ಬರ್ತಾ ಉಂಟು. ಎಲೆಕ್ಷನ್ ಬರ್ತಾ ಉಂಟು. ಬಬ್ಲು ಇಂಟರ್ವ್ಯೂ ಸ್ವಲ್ಪ ಕಂಟೆಂಟ್ ಕೊಡು. I hate my life. I hate Hindi exam. ದೂರ ಹೋಗಿ. ಹೇಗಾಯ್ತು ಓದಿ? ಹೇಗಾಯ್ತು? ನೀವು 2 चैप्टर हुआ है, 3 ಫ್ಯಾಮಿಲಿ ಫ್ರೆಂಡ್ಲಿ ಅಣ್ಣ, ಫ್ಯಾಮಿಲಿ सॉरी अन्ना, सॉरी गाली नहीं देने का. ಎಷ್ಟು ಓದಿದ್ದಿ? ಇವಾಗ ಸುಳ್ಳು ಹೇಳುತ್ತೆ. ಇವಾಗ ಎಲ್ಲ ಓದಿರ್ತಾನೆ. ಪೆಟ್ ಸೀನ್ಸ್ ಗೈಸ್. ಲಫ್ಡ ಆಗ್ತಾ ಉಂಟು. 2 चैप्टर 3 पोयम. ಒಬ್ಬ ನಾನು 3 ಚಾಪ್ಟರ್ ಅಂದಿ. माँ कसम 3 चैप्टर ಯಾವ ಮಾँ कसम 3 चैप्टर. ಬಬ್ಲು ಬರೀ ಆಟ ಬಿಡೋದು. ಅವ ಸಾಯ್ತಾ ನಾಯಿ ಥರ ಓದಿ. ಈಗ ಇಲ್ಲಿ ನೋಡಿ, ಓದಿ ಬಂದದ ಮುಖ ಅಲ್ಲಿತ್ತು. ನಮ್ಗೆ ಹೇಳ್ತಾರೆ ಓದ್ಲಿಲ್ಲ. ಎಕ್ಸಾಮ್ ಹೇಗಾಯ್ತು? ಬೆಸ್ಟ್ ಅಂದ್ರೆ ಎಕ್ಸ್ಪೆಕ್ಟೇಷನ್ ಜಸ್ಟ್ ಹೇಳಿ. ಆಕ್ಚುಯಲ್ ಎಕ್ಸ್ಪೆಕ್ಟೇಷನ್ಸ್. ಓ ತಾರ್ ಬಂತು ಒಂದು ಚಂದ. ನಿಮ್ಗೆ ಎಂತ ಆಯ್ತು? ನಿಮ್ಗೆ ಪಾಸ್ ಆಗುದಿಲ್ಲ ಅಂದಿದ್ದೆ, ಈಗ ಪಾಸ್ ಆದ್ರೂ ಆಗ್ತಾನಲ್ಲ. ಪಾಸ್. ಓಕೆ ಮೀಂಡ ನಿಂದ ಹೆಂಗಾಯ್ತು ಎಕ್ಸಾಮ್? ಪಾಸ್ ಫೈನಲಿ ದ ಮೇನ್ ಕಂಟೆಂಟ್. ಯು ಆರ್ ವೇಟಿಂಗ್ ಫಾರ್. ಇಲ್ಲಿ ಬಂತು ಮೇನ್ ಕಂಟೆಂಟ್. ನನ್ನ ಮೇನ್ ಕಂಟೆಂಟ್ ಎಕ್ಸಾಮ್ ಹೇಗಾಯ್ತು ಅಷ್ಟೇ. ಸಿಂಪಲ್ ರಿವ್ಯೂ. ಎಕ್ಸಾಮ್ ಹೇಗಾಯ್ತು ಅಷ್ಟೇ ಹೇಳಿ. ಎಕ್ಸಾಮ್ ಹೇಗಾಯ್ತು? ಎಕ್ಸ್ಪೆಕ್ಟೇಷನ್ಸ್ ಎಷ್ಟು ತೋರ್ಸ? ನಾನು ಇನ್ವರ್ಟರ್ ಮಾರಿ. ನಾನು ಎಂತ ಎಷ್ಟು ಎಕ್ಸ್ಪೆಕ್ಟೇಷನ್? ರಿಸಲ್ಟ್ ಬರ್ತೀನಿ. ಹೇಗಾಯ್ತು ಎಕ್ಸಾಮ್? ಓಕೆ ಗುಡ್. ಪೆಟ್ ಅಂತ ಪೆಟ್ ಸೀನ್ ಕಾಣಿ. ಇನ್ನೊಂದು ಪೆಟ್ ಸೀನ್. ಬಬ್ಲು ಇದು ಕಳಿಸ್ಬೇಕು ಎಲ್ರಿಗೂ ಈ ಬ್ಲಾಗ್. ಪೆಟ್ ಸೀನ್ ಎಲ್ಲ ಬಂದಿತ್ತು ಒಂದು. ಎಕ್ಸ್ಪೆಕ್ಟೇಷನ್ ಅಂತ? ಝೀರೋ ಅಲ್ಲ, ನಿಜ ಎಕ್ಸ್ಪೆಕ್ಟೇಷನ್. ಝೀರೋ ಅಲ್ಲ, ನಿಜ ಎಕ್ಸ್ಪೆಕ್ಟೇಷನ್. ಆಮೇಲೆ 100 ತೆಗಿತಾವ. 100 ಬಂದಿಲ್ಲ, ನಾನು ಮಾಡ್ತೀನಿ. ಸರ್ 100 ಬಂದ ಡಿಕ್ ಸೆಟ್ ಮಾಡ್ತೀನಿ. ಬಂತಿದೆ ಬಂತ. ನಾ ಬಂದ್ರೆ ಅಂತ ಹೇಳಿ. ಸಾರಿ ಗೈಸ್, ಅದು ಸ್ವಲ್ಪ ಕರೆಕ್ಷನ್ ಇದೆ. ಗ್ರಾಮರ್ ಓಕೆ. ಸೊ ಫೈನಲಿ ಎಕ್ಸಾಮ್ಸ್ ಆರ್ ಡನ್. ಎಕ್ಸೈಟ್ಮೆಂಟ್ ಯಾಕೆ ಉಂಟಂತ ಗೊತ್ತಿಲ್ಲ. ಇಂಥ ಪ್ಲಾನ್ಸ್ ಎಂತದ್ದು ಇಲ್ಲ. ಈಗ ನೋಡ್ಬೇಕು. PT how was the exam? Confidence देख रहे हो जनाब की? Expectations mark 65-70. ಹೇಗಾಯ್ತು ಎಕ್ಸಾಮ್? ನಾ ಇಂಥವ್ರಿಗೆ ಕೇಳಬೇಕು, ಇಂಥವ್ರಿಗೆ ಕೇಳೋಕ್ಕಾಗ. ಹಲೋ. ಬಟ್ ಓಕೆ ಈಸಿ ಕೈಂಡ್ ಆಫ್ ಹಿಂದಿ ಎಕ್ಸಾಮ್. ಬಟ್ ಎಕ್ಸ್ಪೆಕ್ಟೆಡ್ ಆಗಿಲ್ಲ. ಲಾಂಗ್ ಮಾಡೋದು ಈಚೆ ಆಚಿನವರೆಲ್ಲ ಫುಲ್ ನೋಡ್ತಾರೆ. ಬಟ್ ಆಕ್ವರ್ಡ್ ಆಗ್ತದೆ ಮಾತ್ರ. ಕ್ಯಾಮ್ರಾದಲ್ಲಿ ಮಾತಾಡಿ ನಂಗೆ ಅಭ್ಯಾಸ ಇಲ್ಲ. ಹೋಗ ಗೈಸ್, ಬೇಗ ಮಾಡ್ತೀನಿ. ಐ ವಿಲ್ ಇಂಪ್ರೂವ್. ಟಿಶ್ಯೂ ಕೂಡ
ಈಗ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಎಡಿಟ್ಸ್ ಕಟ್ ಆಗ್ತದೆ ಕಟ್ ಇಲ್ಲ ಸರಿ ಆಗಲಿಲ್ಲ. ಇವತ್ತು ಮನೆಗೆ ಹೋಗಿ BGMI ಗ್ರೈಂಡ್ 4-man ಫುಲ್ ಸ್ಟ್ಯಾಕ್ BGMI ಆಡು ಅಂತ ಇದ್ದೇವೆ. ಸರಿ ನಾನು ಎಕ್ಸಾಮ್ ಆಯ್ತು ಲೆಟ್ರ್ ಬಿಡಬಾರ್ದು ನನ್ನ ಫಸ್ಟ್ ಆಗ್ತಿದೆ ಅಂತ ಹಸು ಆಗ್ತಾರೆ ಎಕ್ಸಾಮ್ ಆಗಿ ಲೆಟರ್ ಆ ಥರ ಹಸು ಆಗ್ತಿದೆ ಕಷ್ಟದೆಲ್ಲ ಹೇಳ್ತಿದ್ದೆ ಜೋರ್ ನಿದ್ರೆ ಬರ್ತು ಅಂತ ಹಸು ನಿದ್ರೆ ಬಂತ ಹಸು ನಿದ್ರೆ ಹೊತ್ತು ಯಾರು ಕೈಮೋ ಅಂತಂತ ಲಾಸ್ಟ್ ಸ್ವಲ್ಪ ಬರ್ತು ಲೆಟರ್. ಓ ನನ್ನ ಕೈ ಎಲ್ಲ ನೋವು ಹಬ್ಬ ಶುರು ಆಯ್ತು ಮಾರೆ ಎಕ್ಸಾಮ್ ಆಪತ್ತಿಗೆ. ಬೈಕ್ ಮತ್ತು ಸ್ಕೂಟರ್ನವರಿಗೆ ಇದಕ್ಕೆ ಎನ್ಕೌಂಟರ್ ನಂಬರ್ 4. ಇದು ನಮ್ಮ ಬಾವಾಸ್ ಪಾಯಿಂಟ್. ಬ್ಯೂಟಿಫುಲ್ ಏರಿಯಾ. ಮಣಿಪಾಲಿಂದ ಬ್ರಹ್ಮಾವರ ಹೋಗುವುದು ಒಳಗಿನ ರಸ್ತೆಯಲ್ಲಿ. ಕೆಲವರೆಲ್ಲ ಜನರಿಗೆ ಗೊತ್ತಿರುತ್ತಿಲ್ಲ ಜಾಗ ಎಲ್ಲ. ಒಂದು ಇನ್ನು ಕ್ಯಾಮೆರಾ ಹೋಲ್ಡಿಂಗ್ ಪೊಸಿಷನ್ ನಂಗೆ ಸರಿ ಆಗ್ತಿಲ್ಲ. ಇಲ್ಲಿ ಇಟ್ಕೊಳ್ಬೇಕಾ ಇಲ್ಲಿ ಇಟ್ಕೊಳ್ಬೇಕಾ ಅಂತ ಬೈಕ್ ತಗೊಂಡು ಬ್ಲಾಗ್ಸ್ ಮಾಡ್ತೀನಿ. ಮೋಟೋ ವ್ಲಾಗ್ಸ್ ಅಂತ ಇಂಟ್ರೆಸ್ಟ್ ಇತ್ತು ನೋಡಕ್ಕೆ ಕಾಣಕ್ಕೆ. ಬೈಕ್ ತೆಗ್ಸಿ ಕೊಡೋದಿಲ್ಲ. ದುಃಖದ ಅರ್ಥ ಪೀಡ. ಸೆಕೆ ಜೋರಿತ್ತು ಜೋರನ್ನೇ. ಬಿಸಿಲು ನೋಡಿ ಬಿಸಿಲು ಬಿಡೋದಂಗೆ ಗೊತ್ತಿಲ್ಲ ಬಟ್ ಸೆಕೆ ಜೋರಿತ್ತು. ಸತ್ತೋತಿದೆ. ಎಕ್ಸಾಮ್ ಹಾಲಲ್ಲಿ ಸಹ ಒಂದು ಅಟ್ಲೀಸ್ಟ್ ಲೈಕ್ ಹಾಫ್ ಆನ್ ಅವರ್ ಫುಲ್ ಸ್ವೆಟ್ಟಿಂಗ್ ಆಗ್ತಿತ್ತು ಎಕ್ಸಾಮ್ ಹಾಲಲ್ಲಿ ಸಹ. ಹೆದ್ರಕೊಂಡಲ್ಲ ಬಿಸಿಲು ಸೆಕೆಂಡ್ ನಿದ್ರೆ ಸಹ ಇಲ್ಲ. ಹಲೋ ಸರ್ ಡ್ರೈವಿಂಗ್ ಸ್ಕಿಲ್ಸ್ ಸ್ಪೀಕರ್ ಬರೋದಿಲ್ಲ ಸಂಚಾರ ಈಗ ಡ್ಯಾಶ್ ಕ್ಯಾಮ್ ಮಾಡ್ತೀನಿ ಮಾಡಿಕೊಂಡು ಈಗ ಫಸ್ಟ್ ಇಂಟರ್ನಲ್. ಇವರಿಂದ ಆಲ್ಮೋಸ್ಟ್ ಎವ್ರಿ ವೀಕ್ 1 ಅವರ್ ವ್ಲಾಗ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೆ. ಬಟ್ ಇಂಟ್ರೆಸ್ಟಿಂಗ್ ಎಂಥವ್ರು ಇದ್ರೆ ಮಾತ್ರ. ಸೊ ನನ್ನ ವೀಕಲ್ಲಿ ನನ್ನ ಡೇಯಲ್ಲಿ ಅಂತ ಇಂಟ್ರೆಸ್ಟಿಂಗ್ ಅಷ್ಟೇ ಅಂತ ಇರೋದಿಲ್ಲ. ಇಡೀ ದಿನ ಆಡ್ತೆ ಎಲ್ದಿರ ಮಲಗಿರ್ತೆ ಇಲ್ಲಿ ತಿಂತೆ ಅಷ್ಟೇ. ಇವತ್ತು ಬೋರ್ಡ್ ಎಕ್ಸಾಮ್ ಮುಗ್ದಿತ್ತು. ಸಮ್ವಾಟ್ ಎಂಥವ್ರು ಕಂಟೆಂಟ್ ಸಿಕ್ಕತ್ತೆ ಅಂತ ಅನ್ಕೊಂಡಿದೆ. ಎಡಿಟ್ ಮಾಡುವಾಗ ಗೊತ್ತಾಗ್ತದೆ. ಜಾಸ್ತಿ ಕಂಟೆಂಟ್ ಸಿಗ್ಲಿಲ್ಲ ಅಂದರೆ ಯೂಟ್ಯೂಬ್ ಶಾರ್ಟ್ಸಿಗೆ ಹಾಕ್ತದೆ. ಇಲ್ಲ ಅಷ್ಟು ಕಂಟೆಂಟ್ ಉಂಟು. ಬಬ್ಲು ಸಿಗತ್ತ ಬಬ್ಲೂದ್ ಕಂಟೆಂಟ್ ಇರೋದ್ರಾಗ್ಲೇ ಅಂತ ಇತ್ತು. ಬಬ್ಲು ಸ್ವಲ್ಪ ಬಬ್ಲು ಸ್ವಲ್ಪ ಇದು ಫ್ಯಾಮಿಲಿ ಫ್ರೆಂಡ್ಲಿ ಆಗಿ ಬರೋದಲ್ಲ. ಬಬ್ಲು ಮೋಮೋಸ್ ಮಾಡ್ತಾ ಮಾರೆ ಅದೇನು ಫ್ರೈಡ್ ಮೋಮೋಸ್ ಸ್ಟೀಮ್ಡ್ ಮೋಮೋಸ್ ನೆಕ್ಸ್ಟ್ ಸ್ಟಾರ್ಟ್ಅಪ್ ಅವನು ಸ್ಟಾಕ್ ಫುಲ್ ಉಂಟು ನಾಟ್ ಬೈ ಮೀ. ಎಂತೆಲ್ಲ ಕಟ್ ಆಗ್ತದೆ ಕಟ್. ಸೊ ದ್ಯಾಟ್ ಈಸ್ ಇಟ್ ಫಾರ್ ಇವತ್ತಿನ ವ್ಲಾಗ್ ಗೈಸ್. ಹೋಪ್ ಯು ಲೈಕ್ ದ ವ್ಲಾಗ್. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮಾಡಿಬಿಡಿ. ನಾನು ಸಹ ಫ್ರೆಂಡೇ ನಿಮ್ದೆಲ್ಲರದು. ಆ್ಯಂಡ್ ಮೇಕ್ ಶೋರ್ ಟು ಲೀವ್ ಅ ಕಮೆಂಟ್ ಬಿಕಾಸ್ ಸ್ವಲ್ಪ ಮೋಟಿವೇಶನ್ ನನಗೆ ಬರಬೇಕು ಅಪ್ಕಮಿಂಗ್ ವೀಡಿಯೋಸಿಗೆ. ಬೆಟರ್ ವೀಡಿಯೋಸ್ ಫಾರ್ ಶೋರ್. ಬೆಟರ್ ಕಂಟೆಂಟ್, ಬೆಟರ್ ಫನ್. ಮಾಡಿ ಸಬ್ಸ್ಕ್ರೈಬ್, ಶೇರ್, ಲೈಕ್.